ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಂದಿ ಫಾರಂನ ಅವಾಂತರಕ್ಕೆ ಇಡೀ ಊರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ, ರಾತ್ರಿ ಮಲಗೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಉಸಿರಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬೆಂಗಳೂರು ಉತ್ತರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ಹಂದಿ ಸಮಸ್ಯೆ ಈಗ ಶುರುವಾಗಿದೆ. ಹಂದಿ ಫಾರಂನಿಂದ ಉಂಟಾಗಿರುವಂತಹ ಅವಾಂತರಕ್ಕೆ ಇಡೀ ಊರಿಗೆ ದೊಡ್ಡ ಸಂಕಷ್ಟ ತಲೆದೂರಿದೆ. ಪಾಪ ಊಟ ಮಾಡಕ್ಕಾಗ್ತಾ ಇಲ್ಲ, ರಾತ್ರಿ ನೆಮ್ಮದಿಯಾಗಿ ಮಲಗೋದಕ್ಕಾಗ್ತಾ ಇಲ್ಲ, ಉಸಿರಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ಹಂದಿ ಸಮಸ್ಯೆ ಶುರುವಾಗಿದೆ. ಹಂದಿ ತ್ಯಾಜ್ಯ ಸರಿಯಾದ ನಿರ್ವಹಣೆ ಇಲ್ಲದೆ ಊರಿಗೆಲ್ಲ ನೈರ್ಮಲ್ಯ, ಸತ್ತ ಪ್ರಾಣಿಗಳನ್ನೇ ಬೈಲಲ್ಲಿ ಎಸೆದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬೈಲಲ್ಲಿ ಹಂದಿಯ ತ್ಯಾಜ್ಯವನ್ನ ಬಿಸಾಡುವಂತ ಕಾರಣಕ್ಕಾಗಿ ಗ್ರಾಮದಲ್ಲಿ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ಸತ್ತ ಪ್ರಾಣಿಗಳನ್ನ ತಿನ್ನುವ ಸಲುವಾಗಿ ನಾಯಿಗಳ ಹಿಂಡು ಕೂಡ ಬರ್ತಾ ಇದೆ. ಇದೇ ವೇಳೆ ಮಕ್ಕಳು, ಸಾಕು ಪ್ರಾಣಿಗಳ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇದೆ. ಊಟ ಮಾಡೋಕ್ಕೂ ಆಗದೆ ನೊಣಗಳ ಕಷ್ಟ ಕೂಡ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ನೊಣಗಳ ಕಾಟ, ಸಾಂಕ್ರಾಮಿಕ ರೋಗಗಳು ಹರಡುವಂತ ಅಪಾಯದಲ್ಲಿ ಗ್ರಾಮಸ್ಥರು ದಿನ ದೂಡ್ತಾ ಇದ್ದಾರೆ. ನೈರ್ಮಲ್ಯ ಕಾಪಾಡೋದಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅವ್ರ ಮೇಲೇನೆ ಗಲಾಟೆ ಮಾಡ್ತಾ ಇದ್ದಾರಂತೆ ವೀರೇಗೌಡ ಅನ್ನುವಂಥವ್ರು. ವೀರೇಗೌಡ ಕುಟುಂಬಸ್ಥರಿಂದ ಗ್ರಾಮಸ್ಥರಿಗೆ ಬೆದರಿಕೆ ಕೂಡ ಹಾಕಲಾಗಿದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಹಾಗೇನೆ ಹಂದಿ ಸಾಕಣೆ ಮಾಡುವ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮಧ್ಯೆ ಗಲಾಟೆ ಕೂಡ ಆಗಿದೆ. ನಮ್ಮೂರಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ತುಂಬ ತೊಂದರೆ ಕೊಡ್ತಾರೆ, ರೈತರುಗಳಿಗೂ ತೊಂದರೆ, ಜನಗಳಿಗೂ ತೊಂದರೆ, ಊರವ್ರಿಗೂ ತೊಂದರೆ. ಹೇಳ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ, ಸಾಕಲಿ, ಅವ್ರ ಜೀವನ ಅದು ಸರಿನಾ. ನಾವು ತೋಟ ಮಾಡ್ತೀವಿ, ತೋಟ ಮಾಡಬಾರ್ದು ಅಂತೇಳಿ ಯಾವ ರೀತಿಯಲ್ಲಿ ತೋಟ ಮಾಡಬೇಕು ಅದೇ ರೀತಿಯಲ್ಲಿ ತೋಟ ಮಾಡಬೇಕು ಸರಿನಾ. ಹಂಗನ್ಬಿಟ್ಟು ಕೆಮಿಕಲ್ ತಂದು ತೋಟ ಮಾಡೋಕ್ಕಾಗಲ್ಲ. ಹಂದಿ ಸಾಕ್ತಾ ಇದ್ದಾರೆ, ಎಲ್ಲ ಕಡೆ ಸಾಕ್ತಾರೆ. ಹಂದಿ ಸಾಕ್ದಿರೆ ಯಾರೂ ಜೀವನ ಮಾಡಲ್ಲ. ಗೌರ್ಮೆಂಟೇ ಲೋನ್ ಕೊಡುತ್ತೆ, ಎಲ್ಲ ಮಾಡುತ್ತೆ. ಸಾಕಾಣಿಕೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಿದೆ. ಕೋಳಿ ವೇಸ್ಟ್ ತಂದಾಕಂದು ಸಾಕ್ರಿ, ನೀವು ಕಸ ಕಡ್ಡಿ ತಂದಾಕಂದು ಸಾಕ್ರಿ ಅಂತ ಯಾರೂ ಪ್ರೋತ್ಸಾಹ ಮಾಡಲ್ಲ. ಯಾರಾದರೂ ಮಾಡ್ತಾರಾ? ಎಲ್ಲ ಕಡೆ ಸುತ್ತಮುತ್ತ ಊರುಗಳಲ್ಲೂ ಮಾಡ್ತಾಯಿದ್ದಾರೆ ಸರಿನಾ. ನಮ್ಮೂರಲ್ಲಿ ಈಗ ನೋಡಿ, ಹಂದಿ ಸತ್ತೋಗಿ ಕೆರೆಗಳಿಗೆ ಬೀಳ್ತವೆ, ಅಲ್ಲಿ ನಾಯಿಗಳು ಬರ್ತವೆ. ನಾಯಿಗಳು ಕಚ್ಕೊಂಬಂದು ತೋಟಗಳಲ್ಲಿ ಹಾಕ್ತಾರೆ, ಪೇಪರ್ಗಳು ಹಾಕ್ತೀರಿ, ಪೇಪರ್ಗಳು ಕಟ್ ಮಾಡಾಕ್ತವೆ, ಡ್ರಿಪ್ ಪೈಪ್ಗಳು ಕಟ್ ಮಾಡಾಕ್ತವೆ. ಜನಗಳ ಮೇಲೂ ದೌರ್ಜನ್ಯ ಮತ್ತು ನಾಯಿಗಳು ಬಂದು ಸರಿನಾ. ಜೀವನ ಮಾಡೋಕೆ ಆಗ್ತಾ ಇಲ್ಲ ನಾವಿಲ್ಲಿ. ನಾವು ಪಕ್ಕದಲ್ಲಿ ತೋಟ ಮಾಡ್ತಾ ಇದ್ದೀವಿ. ಸುಮಾರು ಒಂದು 2 ವರ್ಷದಿಂದ, ಒಂದು 5ರಿಂದ 7 ವರ್ಷ ಆಯಿತು. ಒಂದು 7 ವರ್ಷ ಆಯಿತು. 7 ವರ್ಷದಿಂದ ನಾವು ಕೊರೋನಾ ಬಂದಾಗಿಂದ ಗಲಾಟೆ ಮಾಡ್ತಾನೆ ಇದ್ದೀವಿ. ನಮ್ಮ ಗಮನಕ್ಕೆ ಎಲ್ಲ ಪ್ರತಿಯೊಬ್ಬ ಆಫೀಸರ್ನು ಕರೆಸಿದ್ದೀವಿ. ಪ್ರತಿಯೊಬ್ಬರು ಬರ್ತಾರೆ, ನೋಡ್ತಾರೆ, ಆಯಿತು ಅಂತ ಹೋಗ್ತಾರೆ. ಇಲ್ಲಿ ಯಾರು ಸರ್ ನೀವು ಸಮಸ್ಯೆ ಕೇಳೋರು? ನಾವು ರೈತರು, ನಾವು ಹೆಂಗೆ ಸರ್ ತೋಟ ಮಾಡೋದು? ಗಲಾಟೆ ನಡೀತದೆ. ಅವ್ರಿಗೇನು ಹೇಳ್ತೀರಾ? ನೋಡ್ರಿ ಏನು ಮಾತಾಡ್ತಾವ್ರಿ, ಅವ್ರಿಗೇನು ಹೇಳ್ತೀರಾ? ಅವರು ಮನುಷ್ಯರಲ್ವಾ? ಅವರು ನಮ್ಮರೇ ಅಲ್ವಾ? ಹೆಂಗೆ ಸರ್ ಊಟ ಮಾಡೋದು? ಹೆಂಗೆ ಸರ್ ಮನೆಯಲ್ಲಿ ಮಲಗೋದಕ್ಕಾಗೋದಿಲ್ಲ, ನೈಟ್ ನಿದ್ದೆ ಬರ್ತಾ ಇಲ್ಲ, ಸ್ಮೆಲ್ಲು, ವಾಸನೆ, ಮಕ್ಳು ಮರಿ ಹಂಗೆ ನಾವು ಯಾಕೆ ತೋಟ ಸರ್ ಊಟ ಕುತ್ಕೊಂಡ್ರೆ ಇಲ್ಲಿಂದ ಊರವರೆಗೂ ಬರ್ತವೆ ನೊಣಗಳು. ಇಲ್ಲಿಂದ ನೊಣಗಳು ಅವು ಕುತ್ಕೊಂಡು ನಾವು ತಿಂದ್ರೆ ನಮ್ಮ ಮನುಷ್ಯರು ಚೆನ್ನಾಗಿರ್ತಾರ ಸರ್? ಆರೋಗ್ಯ ಏನಾಗ್ಬೇಕು ಸರ್? ಇದಕ್ಕೆ ಗಾಳಿ ಬೀಸಿದ್ರೆ ಏನಿಲ್ಲ ಅಂದ್ರೆ ಒಂದು 250-300 ನಾಯಿ ಇದಾವ್ ಸರ್ ಇಲ್ಲಿ. ತೋಟದತ್ರಕ್ಕೆ ಬಂದ್ರೆ ಕಾಲಿ ಇಡಕ್ ಆಗ್ತಾ ಇಲ್ಲ, ಹಂಗ ಬರ್ತಾವ ಮೇಲೇನೆ. 3 ಜನಕ್ಕೆ ಕಚ್ಚಿದಾವೆ, ಹುಚ್ಚಿಡ್ದು ನಾಯಿಗಳು 3 ಜನಕ್ಕೆ ಕಚ್ಚಿದಾವೆ, ಹುಚ್ಚ ನಾಯಿಗಳು. ಅವ್ರ ಗತಿ ಏನಾಗ್ಬೇಕು? ಅಲ್ಲ, ಪಂಚಾಯತಿ ಅಧಿಕಾರಿಗಳು ಮತ್ತೆ ಈ ಪರಿಸರ ಮಾಲಿನ್ಯರು ಯಾರು ಸರ್? ಎಲ್ಲಾರ್ಗು ಲೆಟರ್ ಕೊಟ್ಟಿದ್ದೀವಿ ಸರ್, ಇಲ್ಲೇ ಇದೆ ಸರ್. ತಹಸೀಲ್ದಾರ್ಗೂ ಲೆಟರ್ ಕೊಟ್ಟಿದ್ದೀವಿ, MLAರ್ಗೂ ಲೆಟರ್ ಕೊಟ್ಟಿದ್ದೀವಿ, PD ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ನೋಡಿ, ತಹಸೀಲ್ದಾರ್ ಕೊಟ್ಟಿರೋದು, ಇಲ್ಲಿ MLA ಸೈನ್ ಹಾಕಿದ್ದಾರೆ. ಹಾ, ತಿರ್ಗಿ ಮತ್ತೆ ಪಂಚಾಯತಿಗೆ ಕೊಟ್ಟಿದ್ದೀವಿ. ಪಂಚಾಯತಿಗೆ ಕೊಟ್ಟಿರೋದು ನೋಡ್ರಿ. ಯಾರು ಬರಲ್ಲ ಸರ್. ಯಾರೋ ಒಬ್ರನ್ನ ಕಳಿಸ್ತಾರೆ. ಅವ್ರು ಬಂದಾಗ 500,000 ಇವ್ರು ಕೊಡ್ತಾರೆ. ಆಯ್ತು, ಚೆನ್ನಾಗಿದೆ, ಎಲ್ಲ ಕ್ಲಿಯರ್ ಆಗೈತೆ ಅಂತ ಹೋಗಿ ಹೇಳ್ತಾರೆ ಅಲ್ಲಿ.
ಯಾರು ಬಂದು ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ? ನೀವ್ ಮಾತಾಡೋದು ಕೇಳ್ತಿ ಇಂಥ ಕೆಲಸ ನೀವು ನಮ್ಮಂತ ಮಾಡಿದ್ರಿ ನೀವೇನ ನೀವು ಗೊತ್ತಾ? ಅಲ್ಲ ನೀವೇನ ಅಂತೀರ ನೀನು ಅಕ್ಕಿಗೆನ ನೀನು ಎಲ್ಲ ತಿಕ್ಕಿದ್ದು ಹೆಚ್ಚು ಮಾನ ಮರ್ಯಾದೆ ಬೇಡ ಈ ಕಟ್ಟಡ ಯಾಕೆ ತೊಡ್ದರ್ದಾಗ ಮಾತಾಡೋದು ಮಾಡೋದು ನಾವು ಅದೇ ಮತ್ತೆ ನೀವ್ ಮಾತಾಡೋದು ಕೇಳ್ತಿ ಇಂಥ ಕೆಲಸ